ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸೌಂಡ್ ಕೊಡೋಣ. ನಮಗೆ ಅಶೋಕನಿಗೆ ಮೈಕ್ ಇಲ್ಲದೆ ನಡೀತೀವಿ. ಪಿ ಜಿಗೂ ಅಶೋಕನ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿಜೇಂದ್ರ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಹ ಸುದೀರ್ಘವಾಗಿ ಈ ಸರ್ಕಾರದ ಬಂಡತನದ ತೀರ್ಮಾನಗಳು ಎಲ್ಲವನ್ನ ಇವತ್ತು ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಈ ಒಂದು RCB IPLನ ಒಂದು ಪ್ರಶಸ್ತಿಯನ್ನ 18 ವರ್ಷಗಳ ನಂತರ ಪಡೆದಂತ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ವಿಜಯೋತ್ಸವ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದಾರೆ ಕ್ರೀಡಾಭಿಮಾನಿಗಳು. ಇಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರದ ಹಲವಾರು ಉದ್ದಟತನದ ತೀರ್ಮಾನಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ಧಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ 11 ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ. ಕಳೆದ 2-3 ದಿನಗಳ ಬೆಳವಣಿಗೆಯಲ್ಲಿ ಅದನ್ನ ಮುಟ್ಲಿಕ್ಕೋಸ್ಕರವಾಗಿ 5 ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ದಯ ಇಲ್ಲದ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಬಹುಶಃ ದಯಾನಂದ್ ಅವರ ಬಗ್ಗೆ ನಾನು ಹೇಳೋದಾದ್ರೆ, ಈಗ ಇತ್ತೀಚೆಗೆ ನಾವು ಮೊದಲನೇ ಹೊಸ ವರ್ಷದ ಆಚರಣೆ ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು. ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು MG ರೋಡು, ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ನಾನು ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕವಾಗಿ, ಏಕೆಂದರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವರು ಆ ಭಾಗದ DCP ನಮ್ಮ ಅಪ್ಪಯ್ಯ ಇದಾರಲ್ಲ, ಅಪ್ಪಯ್ಯನ ಬಹಳ ಅಪ್ಪಯ್ಯ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು. DCP ಅಪ್ಪಯ್ಯ ನಿಮಗೆ ಗೊತ್ತಿಲ್ಲ. ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ಗಳು ಕೇಸ್ಗಳು ಅಂತ ಹೇಳಿದ್ರಲ್ಲ, ಮೈಸೂರಿಂದ CM ಹೇಳಿದ್ರು. ಆ ಅಪ್ಪಯ್ಯನ ಆತ್ಮೀಯರು ಅವರೇ ಆಕ್ಸಿಡೆಂಟ್ ಇತ್ತು. ಏನು ಕ್ಲಾರಿಟಿ ಏನು ನಿಮಗೆ ಗೊತ್ತಿಲ್ಲ ಅಪ್ಪಯ್ಯ ಯಾರು ಅಂತ. ಅವರೇ ಪಾಪ ಅವ್ರು ನಾಲ್ಕು ಶೇಖರ್ ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಬಟ್ ಹೇಳಿರ್ತಾರೆ ಒಂದು 15 ದಿವಸ 1 ತಿಂಗಳು ಇದು ಮರೆಯೋವರೆಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ, ಬೇಜಾರು ಮಾಡ್ಕೋಬೇಡಿ.
ಇದೆಲ್ಲ ಜನಮಾನಸದಲ್ಲಿ ಮರೆತ ಮೇಲೆ ಮತ್ತೆ ಪುನಃ ನಿಮ್ಮನ್ನ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿರಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ. ಕೆಲವು ನಡವಳಿಕೆ ಗೊತ್ತಿದೆ ನನಗೆ, ಇವ್ರು ಯಾವ ಥರ ನಡ್ಕೊತಿದ್ದಾರೆ ಅಂತ ಇದೆ. ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ. ಇಲ್ಲಿ FIR ಅಲ್ಲಿ ಏನು ಬರೆದಿದ್ದಾರೆ, FIR ಅಲ್ಲಿ ನಿಮ್ಮ RCB ಫ್ರಾಂಚೈಸ್ನವರು, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನವರು, ಅವರುಗಳ ವತಿಯಿಂದ ಶುಭೇಂದು ಘೋಷ್ ಅಂತ ಹೇಳಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು KCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು 4ನೇ ತಾರೀಕು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, 3ನೇ ತಾರೀಕು ನಾವೇನಾದ್ರು RCB ಟೀಮ್ ಗೆದ್ದರೆ 4ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ FIR ಕಾಪಿಲಿ ತೋರಿಸ್ಕೊಂಡಿದ್ದಾರೆ. ಈಗ ಆ ಟೊಪಲ್ಪಾರ್ ಪೊಲೀಸ್ ಸ್ಟೇಷನ್ ಇಲ್ಲಿ FIR ಹಾಕಿರತಕ್ಕಂಥದ್ದು. ಇಲ್ಲಿ ಇನ್ನೊಂದು, ಈ DPRಗೆ ರಿಕ್ವೆಸ್ಟ್ ಮಾಡಿದಾರಲ್ಲ, DPR ರಿಕ್ವೆಸ್ಟ್ಗೆ ಏನು ಕೇಳಿದ್ದಾರೆ ಅವರು? DPR ನಲ್ಲಿ ಕೇಳೋದು, kindly accept our sincere greetings from the Karnataka State Cricket Association. Plus this letter, it finds you and your family in the best of health and wish all of you the very best for the future. DPR secretary ಬರೆದಿರೋ ಲೆಟರ್. ಇಲ್ಲೇನು ಹೇಳ್ತಾರೆ, ಪರ್ಮಿಷನ್ ಟು ಯೂಸ್ ವಿಧಾನಸೌಧ grant steps for felicitation of RCB team. DPR ಕೊಟ್ಟಿರೋದು. ವಿಧಾನಸೌಧದಲ್ಲಿ ನಾವು ಮುಂಭಾಗದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ DPR. ಈ ಕಂಪ್ಲೇಂಟ್ ಅಲ್ಲಿ KCA ಸ್ಟೇಡಿಯಂನ ಪರ್ಮಿಷನ್ ಕೇಳಿದ್ವಿ ಅಂತ ಇವರ ಪೊಲೀಸ್ ತರ ಬರ್ಕೊಂಡವ್ರೆ. ಹಾಗಿದ್ರೆ ಮೊದಲೇ ವಿಧಾನಸೌಧ ಮುಂಭಾಗ KCA ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರ? ಇಲ್ಲಿ ಪ್ರಶ್ನೆ, ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ FIR ಕಾಪಿ, ಏನೇನಾಯಿತು ಅಂತ ಹೇಳಿ. ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5:15 ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನು 3ನೇ ತಾರೀಕು ಮ್ಯಾಚ್ ಗೆದ್ರು, ಬೆಳಗಿನ ಜಾವ 5 ಗಂಟೆವರೆಗೂ ನಿದ್ದೆಗೆಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ. ಬೆಳಗಿನ ಜಾವದವರೆಗೂ ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು. ಎಲ್ಲೂ ನಾವು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಇಲ್ಲಿ ಯಾರು ಪ್ರಾರಂಭ ಆಯಿತು? ಇದು 4ನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳು ಇರ್ತಾರೆ, ಅದು ಬೇರೆ. ಅದು ಜೊತೆಗೊಬ್ರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ, ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ರು ದಿನ ಗೋವಿಂದನ ಭಜನೆ ಮಾಡ್ಕೊಂಡು ಬರುತ್ತೆ. ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ
ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ ಬೆಳಗ್ಗೆ 7-7:30 ಗಂಟೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರಿ ಇಲ್ಲ, ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ದು ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ ಇನ್ನು. ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆ ಗಂಟೆ ರಾತ್ರಿ ಇಲ್ಲ. ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡುವ ಕೆಲಸ. ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ KCA ಸ್ಟೇಡಿಯಂಗೆ ಈ KSRP ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ ಇಲ್ಲ, ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ. ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ, ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ. ನಂತರ ಅಲ್ಲಿ ಒಂದು 3-4 ತುಕಡಿ 25 ಜನ ಇರ್ತಾರೆ. ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCA ಸ್ಟೇಡಿಯಂಗೆ ಯಾವ ಕುಳುಕೂರ ಹೊಡೆತಂದಲ್ಲಿರೋದು, ಅದಕ್ಕೆ ನಾನು ಅಲ್ಲೋಗ್ಬೇಕೇನ? ಇಲ್ಲಿ ಆ ಕುಡಿತದ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರೋದಿಲ್ಲ ಹೇಳ್ತಾರೆ ಕಮಿಷನ್. ಯಾವ ಕುಡಿತದ ಅರೇಂಜ್ ಮಾಡಿರ ಕಾರ್ಯಕ್ರಮ KCA ಸ್ಟೇಡಿಯಂ ನಾನು ಹೋಗಬೇಕಾ? ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಒಂದು ಭಾಗ.